ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಚಂಚಲಿ ನಾಯಕನ ಗುಡಿ ಬಂದದೆ. ಈ ಒಂದು ಬ್ಲಾಗ್ ಕೊನೆ ತನಕ ನೋಡ್ರಿ, ಗುಡಿ ಎಲ್ಲ ತೋರಿಸ್ತಾನ್ರಿ. ಸೊ ಲೆಟ್ಸ್ ಗೋ. ಚಿಂಚಲಿ ಶ್ರೀ ಮಹಾಕಾಳಿ ಮಹಾಕಾಳಿ ದೇವಸ್ಥಾನ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಲಕ್ಷಾಂತರ ಭಕ್ತರು ಈ ದೇವಿಯ ದರ್ಶನಕ್ಕೆ ಬರುತ್ತಾರೆ. ಮಹಾಕಾಳಿ ದೇವಿ ಕೀಲ ಮತ್ತು ಕೀಟ ಎಂಬ ರಾಕ್ಷಸರನ್ನು ಸಂಹರಿಸಿ ಚಿಂಚಲಿಯಲ್ಲಿ ನೆಲೆಸಿದ್ದಳು ಎಂದು ನಂಬಲಾಗಿದೆ. ಚಿಂಚಲಿಯ ಮೂಲ ಗ್ರಾಮ ದೇವತೆಯಾದ ಹಿರಿಯ ದೇವಿ ಅನುಮತಿಯೊಂದಿಗೆ ಇಲ್ಲಿ ದೇವಿ ಸ್ಥಾಪನೆಯಾಯಿತು ಎಂಬ ಇತಿಹಾಸವಿದೆ. ಪ್ರತಿ ವರ್ಷ ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳ ಶ್ರೀ ಮಾಯಕ್ಕ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆಗೆ ಕರ್ನಾಟಕದ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಭಕ್ತಗಳು ಆಗಮಿಸುತ್ತಾರೆ ಮತ್ತು ರಥೋತ್ಸವ, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಮೊದಲು ಹಿರಿಯ ದೇವಿಯ ನಂತರ ಶ್ರೀ ಮಾಯಕಾಯಿ ದೇವಿಯ ದರ್ಶನ ಮಾಡುವ ಸಂಪ್ರದಾಯವಿದೆ. ಚಿಂಚಲಿ ಮಾಯಕಾಯಿಯ ಮನದಲ್ಲಿ ನೆನೆಯುತ್ತಾ ಮನದಲ್ಲಿರುವಂಥ ಆಸೆಗಳನ್ನು ತಾಯಿಯ ಒಡಲಲ್ಲಿ ಹಾಕಿ ಅಲ್ಲಿಂದ ಸೀದಾ ನಾನು ಹೊರಟಿದ್ದೆ ಗುಡಿಯ ಒಂದು ಸುತ್ತು ಪ್ರದಕ್ಷಿಣೆ ಹಾಕೊಂಡು ಬರಲು. ಪ್ರದಕ್ಷಿಣೆ ಹಾಕಿ ನನಗನಿಸಿದ್ದೆ, ಈ ದೇವರ ಗುಡಿಗೆ ಬಂದ ತಕ್ಷಣ ಅದೇನೋ ನೆಮ್ಮದಿ, ಅದೇನೋ ಒಂದು ಉತ್ಸಾಹ, ಜೀವನದಲ್ಲಿ ಸಾಧನೆ ಮಾಡುವಂಥ ಒಂದು ಸ್ಫೂರ್ತಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಯಾಕೋ ಎಲ್ಲೋ ಒಂದು ಮೂಲೆಯಲ್ಲಿ ತುಡಿತಾ ಅನಿಸ್ತಿದ್ರಿ. ಅದನ್ನೆಲ್ಲ ವಿಚಾರಣೆ ಮಾಡ್ಕೊತು ಕ್ಯಾಮ್ರಾನ ಪೋಸ್ ಕೊಡ್ಕೊತು ನಾನು ಹೊರಟಿದ್ದೆ ಮತ್ತು ದೇವರ ಗುಡಿ ಒಳಗ್ರಿ. ದೇವ್ರ ಗುಡಿಗೆ ಇವತ್ತು ಜನಜಂಗುಳಿಯಿಂದ ಫುಲ್ ತುಂಬಿಟ್ಟಿದ್ರಿ. ಯಾಕಂದ್ರಪ್ಪ ಇವತ್ತು ರವಿವಾರ ಇತ್ತು ರೀ, ಅದಕ್ಕೆ ನಾವು ವಿಡಿಯೋ ಶೂಟ್ ಮಾಡ್ಕೊತ ಹಂಗೆ ದೇವ್ರಿಗೆ ಹೊಂಟಿದ್ವಿ ರೀ. ಅದಂತೂ ಕ್ಯೂನ್ ಹಚ್ಚಿ ಅನ್ನ ಪ್ರಸಾದ ಹೊಂಟಿದ್ವಿ ನೋಡ್ರಿಪ್ಪ. ಇವತ್ತಿನ ಸಣ್ಣ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ.